ಕರ್ನಾಟಕ ರಾಜ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ತಾಲೂಕು ಬೆಳ್ತಂಗಡಿಗೆ ಕೀರ್ತಿಯನ್ನು ತಂದ ಅನರ್ಘ್ಯ ಸಾಧಕರ ಗೌರವ ಕಾರ್ಯಕ್ರಮ. ಈ ಕ್ರೀಡಾಪಟುಗಳನ್ನ ಇದೀಗ ಶ್ರೀತ ರವಿ ಚಕ್ಕಿತ್ತಾಯ ಇವರು ಹಾರ ಹಾಕಿ ಗೌರವಿಸಲಿದ್ದಾರೆ. ನಮ್ಮ ಎಲ್ಲ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ಕುಮಾರಿ ಸಹನ ಇವರ ಸಾರಥ್ಯದಲ್ಲಿ ಅದ್ವಿತೀಯ ಸಾಧನ ಮಾಡಿದ ಅನರ್ಘ್ಯ ಸಾಧಕರು ಗಳಿಸಿದಂತಹ ನಮ್ಮ ಹೆಮ್ಮೆಯ ಸಾಧಕರನ್ನ ಗೌರವಿಸುವ ಸುಂದರ ಕಾರ್ಯಕ್ರಮ. ಬೆಳ್ತಂಗಡಿ ತಾಲೂಕಿಗೆ ಐತಿಹಾಸಿಕ ದಿನ. ಕ್ರೀಡಾ ಕ್ಷೇತ್ರದಲ್ಲಿ ಪದಕವನ್ನು ಪಡೆಯುವ ಪ್ರತಿಯೊಬ್ಬನ ಕನಸು ನನಸಾದ ದಿನ. ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಹೆಸರನ್ನು ತಂದಂತಹ ಅನರ್ಘ್ಯ ಮುತ್ತುಗಳು ಈ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಂತಹ ಅನರ್ಘ್ಯ ಮುತ್ತುಗಳು ಸಾಧಕರು ನಮ್ಮ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆಯ ಕ್ರೀಡಾ ಸಾಧಕರು. ಈ ಕ್ರೀಡಾ ಸಾಧಕರನ್ನ ಹಾರ ಹಾಕಿ ಕ್ರೀಡಾ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ಗೌರವಿಸಿದಂತಹ ಗ್ರಾಮಸ್ಥರು ಹೂವಿನ ಹಾರ ಹಾಕಿ ಅಭಿನಂದಿಸಿದ್ದಾರೆ. ಸಮಸ್ತ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳ ಪರವಾಗಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಂಭ್ರಮದ ದಿನವನ್ನಾಗಿ ನಾವೆಲ್ಲರೂ ಸೇರಿ ಆಚರಿಸಲಿದ್ದೇವೆ. ಪ್ರತಿಯೊಬ್ಬ ಕ್ರೀಡಾಪಟುವಿನ ಕನಸು ರಾಷ್ಟ್ರ ಮಟ್ಟದ ಪದಕ ಪಡೆಯುವ ಕನಸು. ಆ ಕನಸು ನನಸಾದ ಭವ್ಯ ದಿನ ಈ ದಿನ, ಸುದಿನ. ನಮ್ಮ ಕಾಲೇಜಿನ, ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ವಿದ್ಯಾರ್ಥಿಗಳು ದೇಶದ ಅತ್ಯುತ್ತಮ ತಂಡಗಳನ್ನ ಸೋಲಿಸಿ ಅಂತಿಮ ಹಣಾಹಣಿಯಲ್ಲೂ ಕೂಡ ತಮಿಳುನಾಡಿನ ಮುಖೇನ ಸೋತರು ಬೆಳ್ಳಿಯ ಪದಕವನ್ನು ನಮ್ಮ ರಾಜ್ಯಕ್ಕೆ ತಂದಂತಹ ಅನರ್ಘ್ಯ ಸಾಧಕರು ನಮ್ಮ ಮುತ್ತುಗಳು, ಕ್ರೀಡಾಪಟುಗಳು, ವಾಲಿಬಾಲ್ ಆಟಗಾರ್ತಿಯರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಪಂಚಾಯತ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಅದೇ ರೀತಿ ಮುಂಡಾಜೆಗೆ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೊಡುಗೆಯನ್ನು ಕೊಟ್ಟಂತಹ ಹೆಮ್ಮೆಯ ನಾಗರಿಕರು ಸೇರಿದ್ದಾರೆ. ಸ್ವಾಗತಿಸಲು ತಯಾರಾಗಿದ್ದಾರೆ. ಹೆಮ್ಮೆಯ ಕ್ರೀಡಾ ರತ್ನಗಳು, ಈ ಕ್ರೀಡಾ ರತ್ನಗಳು ಮುಂಡಾಜೆ ಗ್ರಾಮದ ಸರ್ವ ನಾಗರಿಕರ ಪರವಾಗಿ ಸ್ವಾಗತಿಸುವಂತಹ ಅಭಿನಂದಿಸುವ ಸುಂದರ ಕಾರ್ಯಕ್ರಮ. ಅತ್ಯುತ್ತಮ ಪಾತ್ರರಾಗಿ ಮಿಂಚಿದಂತಹ ಹಿರಿಯ ವಾಣಿಜ್ಯ ವಿಭಾಗದ ಕುಮಾರಿ ವರ್ಷಾ ಇವರು ಅತ್ಯುತ್ತಮವಾಗಿ ಆಟವಾಡಿ ತಂಡವನ್ನ ಫೈನಲ್ಗೆ ಸೇರಿಸಿದ ಹೆಮ್ಮೆಯ ಆಟಗಾರ್ತಿ ಕುಮಾರಿ ಅಂಜಲಿ, ಹಿರಿಯ ಕಲಾ ವಿಭಾಗ. ಅದೇ ರೀತಿ ಕೂಟದಲ್ಲಿ ಕ್ರೀಡಾಧಿಕಾರಿಗಳೇ, ದೂರದ ರಾಜ್ಯ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಜೋರಾದ ಬಿಸಿಲನ್ನು ಲೆಕ್ಕಿಸದೆ, ಜೋರಾದ ಗಾಳಿಯನ್ನು ಲೆಕ್ಕಿಸದೆ
ಸತತ ಜೊತೆ ಸೋತರು ಅದ್ವಿತೀಯ ಪ್ರದರ್ಶನ ಮಾಡಿ ಬೆಳ್ಳಿಯ ಪದಕವನ್ನು ಪಡೆದ ಹೆಮ್ಮೆಯ ಅನರ್ಘ್ಯ ಸಾಧಕರನ್ನ ಗೌರವಿಸದೆ ಬೆಳ್ಳಿಯ ಪದಕವನ್ನು ಪಡೆದು ನಮ್ಮ ಗ್ರಾಮಕ್ಕೆ ಹೆಸರನ್ನು ತಂದುಕೊಟ್ಟಂತಹ ಹೆಮ್ಮೆಯ ಅನರ್ಘ್ಯ ಸಾಧಕರು ಇದೀಗ ಮುಂಡಾಜೆ ಗ್ರಾಮದಲ್ಲಿ. ಶಿಕ್ಷಣ ಸಂಸ್ಥೆ ಮುಂಡಾಜೆ ಹೆಮ್ಮೆಯ ಸಾಧಕಿಯರು ಇದೀಗ ನಮ್ಮ ಮಣ್ಣಿಗೆ ಪಾದ ಸ್ಪರ್ಶ. ಆತ್ಮೀಯ ಎಲ್ಲ ವಿದ್ಯಾಭಿಮಾನಿ ಬಂಧುಗಳೇ ಹಾಗೂ ವಿವೇಕಾನಂದ ವಿದ್ಯಾಸಂಸ್ಥೆಯ ಕಾಲೇಜಿನ ಪ್ರೌಢಶಾಲೆಯ ಹಾಗೂ ಪ್ರಾಥಮಿಕ ಶಾಲೆಗಳ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಹರ್ಷೋಲ್ಲಾಸದಿಂದ ಮೆರೆಯುತ್ತಿರುವಂತಹ ಈ ಕ್ಷಣ ಇಲ್ಲಿ ಮಾತಾಡಲಿಕ್ಕಾಗಿ ನಾನು ನಿಂತಿಲ್ಲ. ಬರೇ ಮನಸ್ಸಿಗೆ ಬಂದಂತಹ ವಿಚಾರಧಾರೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸುವುದಕ್ಕಾಗಿ ತಮ್ಮ ಮುಂದೆ ನಿಲ್ಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಮುಂಡಾಜೆ ಪ್ರೌಢಶಾಲೆ ಹಾಗೂ ಮುಂಡಾಜೆ ಜೂನಿಯರ್ ಕಾಲೇಜು ಹಾಗೂ ಸರಸ್ವತಿ ಇಂಗ್ಲಿಷ್ ಮೀಡಿಯಂ ಶಾಲೆ ಇದು ವಿವೇಕಾನಂದ ವಿದ್ಯಾಸಂಸ್ಥೆಯ ನೆರಳಿನಲ್ಲಿ ಇಂದು ಕಾರ್ಯಾಚರಿಸುತ್ತಿರುವಂತಹ ಈ ಸುಸಂದರ್ಭ ಪ್ರತಿ ವರ್ಷವೂ ಕೂಡ ಮುಂಡಾಜೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯಾಟದಲ್ಲಿ ಮಿಂಚುತ್ತಿರುವಂತಹ ಈ ಸುಂದರ ಕ್ಷಣವನ್ನು ನಾವು ಹರ್ಷಿಸ್ತಾ ಇದ್ದೇವೆ. ಅವರಿಗೆ ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನ ಸಾಮರ್ಥ್ಯದಿಂದ ಆಟವನ್ನ ಪ್ರದರ್ಶಿಸಿ ಈ ಊರಿನ ಹೆಮ್ಮೆಯನ್ನ ಬಾನೆತ್ತರಕ್ಕೆ ಆರಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಶಂಸನೆಗೈಯುತ್ತಾ ಇದ್ದೇನೆ. ಮಾತ್ರವಲ್ಲದೆ ಅವರನ್ನು ಪ್ರೋತ್ಸಾಹಿಸಿದ ಈ ಕಾಲೇಜಿನ ಈ ಪ್ರೌಢಶಾಲೆಯ ಹಾಗೂ ಊರಿನ ಎಲ್ಲ ನಾಗರಿಕ ಬಂಧುಗಳನ್ನು ಮನ ತುಂಬಿ ಪ್ರೀತಿ ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದು ಮಾತ್ರವಲ್ಲದೆ ಈ ಕಾಲೇಜಿಗೆ ದೈಹಿಕ ಶಿಕ್ಷಕರಾಗಿ ಆಗಮಿಸಿದಂತಹ ಶ್ರೀಯುತ ಗುಣಪಾಲ್ ಸರ್ ಹಾಗೂ ಶ್ರೀಯುತ ಸಂದೀಪ್ ಸರ್, ಇವರನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಗಲಿರುಳೆನ್ನದೆ ಅಂಕಣದಲ್ಲಿ ಶ್ರಮ ವಹಿಸಿ ಈ ಹಳ್ಳಿಯ ಮಕ್ಕಳನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂತಹ ಸಾಧನೆಗೈದ ಎರಡು ದೈಹಿಕ ಶಿಕ್ಷಕರಿಗೂ ಊರಿನ ನಾಗರಿಕ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಸೇವೆ ಇದೇ ರೀತಿ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ವಿವೇಕಾನಂದ ವಿದ್ಯಾಸಂಸ್ಥೆಯ ಎಲ್ಲ ಗೌರವಾನ್ವಿತ ಉಪನ್ಯಾಸಕರುಗಳಿಗೆ, ಅಧ್ಯಾಪಕ ವೃಂದದವರಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಊರಿನ ನಾಗರಿಕ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಜೋರಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದು ಜೈಕಾರವನ್ನ ಹಾಕಬೇಕು. ನಮ್ಮ ಜಯಶಾಲಿ ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಿನ ಜೊತೆಗೆ ಆಡಿ ಇವತ್ತು ಬೆಳ್ಳಿಯ ಒಂದು ರನ್ನರ್ಸ್ ಪದವಿಯನ್ನ ಪಡ್ಕೊಂಡು ಬಂದಂತಹ ನಮ್ಮ ಆಟಗಾರ್ತಿಯರಿಗೆ ಜೋರಾಗಿ ಒಂದು ಘೋಷಣೆಯನ್ನ ಹಾಕುವುದರ ಮೂಲಕ ಇವರನ್ನ ನಮ್ಮ ಕಾಲೇಜಿಗೆ ಸ್ವಾಗತಿಸಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ.
ಅಧ್ಯಕ್ಷರು ಶುಭವನ್ನು ಹಾರೈಸಲಿದ್ದಾರೆ. ನಮ್ಮ ಶತಾಬ್ದಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರು ಶುಭವನ್ನು ಹಾರೈಸಲಿದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅಸಂಖ್ಯಾತರಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಮತ್ತೆ ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶತಾಬ್ದಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವಂತಹ ಸಂಚಾಲಕರಾಗಿರುವಂತಹ ನಾರಾಯಣ ಭಟ್ಟಿ, ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ನಾರಾಯಣಗೌಡ ಕೊಳಂಬೆ ಇವರು ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ತಾ ಇದ್ದಾರೆ. ಇದೀಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಈ ವಿದ್ಯಾರ್ಥಿಗಳನ್ನು ಕರೆಸಲಿದ್ದಾರೆ. ಬಾಲಕಿಯರೊಂದಿಗೆ ಜನಸಾತ ಆಡಿದಂತ ನಮ್ಮ ಈ ಶಕ್ತಿವಂತ ಬಾಲಕಿಯರಿಗೆ ನಾನು ತುಂಬಾ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇದು ನಮ್ಮೆಲ್ಲರ ಒಂದು ಪ್ರೋತ್ಸಾಹ, ಪ್ರೇರಣೆ, ನಮ್ಮ ದೈಹಿಕ ಶಿಕ್ಷಕರ ಮಾರ್ಗದರ್ಶನ, ಹಾಗೆ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಉಪನ್ಯಾಸಕರಿರ್ಬೋದು, ಶಿಕ್ಷಕರಿರ್ಬೋದು, ಇತರ ಸಿಬ್ಬಂದಿ ವರ್ಗ ಇರ್ಬೋದು, ಹಾಗೆ ಆಡಳಿತ ಮಂಡಳಿ, ಸಾರ್ವಜನಿಕರು, ಊರಿನವರು ಎಲ್ಲ ಸೇರಿ ನಮ್ಮ ಈ ತಂಡಕ್ಕೆ ಅಭಿನಂದನೆಯನ್ನ ಮತ್ತೆ ಬೇರೆ ಬೇರೆ ರೀತಿಯ ಆಶೀರ್ವಾದವನ್ನ ಮಾಡಿದ ಕಾರಣ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸಿ, ಗ್ರಾಮೀಣ ಭಾಗದ ಮಕ್ಕಳು, ಒಂದು ಬಡ ಗ್ರಾಮದಿಂದ ಬಂದಾರು, ಬೇರೆ ಬೇರೆ ನಮ್ಮ ಗ್ರಾಮೀಣ ದಿಡಿಪೆ, ಕಡಿದಿದ್ಯಾವರ ಈ ಗ್ರಾಮಗಳಿಂದ ಬಂದಂತ ಕೊಪ್ಪಳದ ಒಂದು ಗ್ರಾಮೀಣ ಭಾಗದ ಹುಡುಗಿ, ಈ ರೀತಿಯ ಎಲ್ಲ ಆಟಗಾರ್ತಿಯರು ನಮ್ಮ ಈ ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಅವರಿಗೆ ಮತ್ತೆ ಮತ್ತೆ ನಾವೆಲ್ಲರೂ ಅರಸುವಂಥದ್ದು ಅವರ ಮುಂದಿನ ಶಿಕ್ಷಣ ಸಂಸ್ಥೆಗಳಲ್ಲಿ, ಮುಂದಿನ ವೃತ್ತಿ ಜೀವನದಲ್ಲಿ ಆಗಲಿರಲಿ, ಶಿಕ್ಷಣ ಜೀವನಗಳಲ್ಲಿ ಅವರ ಆಟದ ಒಂದು ಚಾಕಚಕ್ಯತೆ ಮತ್ತೆ ಈ ಪರಿಣತಿಯನ್ನು ಉಳಿಸಿಕೊಂಡು ಮುಂದೆಯೂ ಬೇರೆ ಬೇರೆ ರೀತಿಯ ಪದಕಗಳನ್ನು ಗೆಲ್ಲಲಿಕ್ಕೆ ಆ ಭಗವಂತ ಅವರಿಗೆ ಶಕ್ತಿಯನ್ನ ಕೊಡ್ಲಿ. ಹಾಗೆ ಆ ರೀತಿಯ ಆಟವನ್ನು ಆಡಿಸುವುದು ಮತ್ತೆ ಆಡುವುದಕ್ಕೆ ನಮ್ಮೆಲ್ಲರಿಗೆ ಅವರು ಪ್ರೇರಣೆದಾಯಿಯಾಗಿದ್ದಾರೆ. ನಮ್ಮ ಇರುವಂತ ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಅನುಕರಣೆ ಮಾಡುವಂತದ್ದಾಗಬೇಕು. ಹಾಗೆ ಈ ಹೆಸರನ್ನು ನಮ್ಮ ಈ ವಿದ್ಯಾಸಂಸ್ಥೆ ಮತ್ತು ಮುಂದಕ್ಕೂ ಉಳಿಸುವಂತದ್ದಾಗಬೇಕು. ಎಲ್ಲರಿಗೂ ವಿವೇಕಾನಂದ ವಿದ್ಯಾಸಂಸ್ಥೆ ಮತ್ತು ಈ ಶಾಲೆಯ ಎಲ್ಲರ ಪರವಾಗಿ, ಸಾರ್ವಜನಿಕರ ಪರವಾಗಿ ತುಂಬಾ ಒಂದು ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ. ಭಾರತ್ ಮಾತಾ ಕಿ ಜೈ. ಬಹಳ ಒಂದು ನಾವು ನೆನಪಿಸಬೇಕಾದಂತಹ ನಮ್ಮ ಶಿಕ್ಷಣ ಸಂಸ್ಥೆಯ ಇತಿಹಾಸದಲ್ಲೇ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿವಸ. ಇಡೀ ರಾಷ್ಟ್ರವನ್ನೇ ಗೆದ್ದು ನಮ್ಮ ವಿದ್ಯಾರ್ಥಿಗಳು ಇವತ್ತು ಬೆಳ್ಳಿ ಪದಕದೊಂದಿಗೆ ನಮ್ಮ ಈ ಸಂಸ್ಥೆಗೆ ಆಗಮಿಸಿದ್ದಾರೆ. ಈ ಸಂದರ್ಭವನ್ನು ನಮ್ಮ ಊರಿನ ಸಂಘ ಸಂಸ್ಥೆಗಳು, ಊರಿನ ಬಂಧುಗಳು ಬಹಳ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ನೀಡಿ ಈ ಸಂಸ್ಥೆಗೆ ಬರಮಾಡಿಕೊಂಡಿದ್ದಾರೆ. ನಿಮ್ಮ ಈ ಪ್ರೀತಿ ಮುಂದೆ ಕೂಡ ಇರಲಿ ಅಂತೇಳಿ ತಮಗೆಲ್ಲರಿಗೂ ಕೂಡ ಈ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಈ ಸಂದರ್ಭದಲ್ಲಿ ಮನತೊಂದಿದಂತಹ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ U+TV ಅವರು ಇದನ್ನು ಟೆಲಿಕಾಸ್ಟ್ ಮಾಡುವುದಕ್ಕಾಗಿ ನಮ್ಮೊಂದಿಗೆ ಸೇರಿದ್ದಾರೆ. ಅವರಿಗೆ, ಅದೇ ರೀತಿ ಮೆರವಣಿಗೆಯಲ್ಲಿ ಸಹಕರಿಸಿದಂತಹ ವಾಹನ ವೃಂದದವರಿಗೆ, ಅದೇ ರೀತಿ ನಮಗೆ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದವರಿಗೆ, ಈ ಶಿಕ್ಷಣ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನೆರವೇರಿಸಿಕೊಡುವುದಕ್ಕೆ ಸಹಕರಿಸಿದಂತಹ ನಮ್ಮ ಆಡಳಿತ ಮಂಡಳಿಯ ಸರ್ವರಿಗೂ ಕೂಡ, ಅದೇ ರೀತಿ ನಿಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಅವರು ಕೊಟ್ಟಂತಹ ನಮಗೆ ಸಪೋರ್ಟ್ ಏನಿದೆಯೋ ಅದಕ್ಕೂ ಕೂಡ ನಾವು ತಲೆಬಾಗುತ್ತಾ ಕಾಲೇಜಿನ ಪ್ರಾಂಶುಪಾಲರು ಕೂಡ ಈ ವಿದ್ಯಾರ್ಥಿಗಳಿಗೆ ಬಹಳ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇವತ್ತು ನಮ್ಮೊಂದಿಗೆ ಅವರು ಅನಿವಾರ್ಯ ಕಾರಣಗಳಿಗೆ ಸೇರಿಕೊಂಡಿಲ್ಲ. ಅವರಿಗೂ ಕೂಡ ಎಲ್ಲರಿಗೆ ಮತ್ತೊಮ್ಮೆ ಮಗದನ್ನೇ ಮತ್ತೆ ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರುಗಳು, ಎಲ್ಲ ವಿಭಾಗದ ಕನ್ನಡ ಪ್ರೌಢಶಾಲೆ ಹಾಗೂ ನಮ್ಮ ಸರಸ್ವತಿ ಆಂಗ್ಲ ಮಾಧ್ಯಮ ಶಾಲೆ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಎಲ್ಲರ ಸಹಕಾರ ಇದೆ. ಶ್ರೀ ಬಾಲಕೃಷ್ಣ ಇನ್ನೊಬ್ರು ನಮ್ಮ ಫಿಸಿಕಲ್ ನಿರ್ದೇಶಕರಿದ್ದಾರೆ, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅವರ ಪ್ರಯತ್ನಕ್ಕೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮತ್ತೊಮ್ಮೆ ಮಗದನ್ನೇ ಈ ಸಂದರ್ಭದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಂದನೆಗಳು.
ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಬೆಳ್ತಂಗಡಿ ತಾಲೂಕಿನ ಮುಂಡಾಜಿಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ನಲ್ಲಿ ಇದ್ದೇವೆ. ಯಾಕಪ್ಪ ಇವರು ಕಾಲೇಜ್ನಲ್ಲಿ ಇದ್ದಾರೆ ಅಂತ ಹೇಳಿ ನೀವು ಅನ್ಕೊಬಹುದು. ಮಾತನಾಡೋದಕ್ಕೆ ಕಾರಣ ಇದೆ. ಅದೊಂದು ರೀತಿಯ ನಮಗೆ ಹೆಮ್ಮೆ. ಯಾಕಂತ ಹೇಳಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಆಂಧ್ರ ಪ್ರದೇಶ ನಡೆದಂತಹ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಜಯಿಗಳಾಗಿದ್ದಾರೆ, ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ಅವರ ಸಾಧನೆ ಬಗ್ಗೆ, ಜೊತೆಗೆ ಇಲ್ಲಿನ ಆಡಳಿತ ಮಂಡಳಿ, ಶಿಕ್ಷಕ ವರ್ಗ ಏನು ಹೇಳುತ್ತೆ ಅನ್ನೋದನ್ನ ಮಾತನಾಡಿಸ್ತಾ ಹೋಗೋಣ. ಬನ್ನಿ ವೀಕ್ಷಕರು, ನಮ್ಮ ಜೊತೆಗೆ ವಾಲಿಬಾಲ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿದ್ದಾರೆ. ಬನ್ನಿ ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ನಿಮ್ಮ ಹೆಸರು? ಕೀರ್ತಿ. ಕೀರ್ತಿ, ಹೇಗನ್ನಿಸ್ತು ಆಂಧ್ರ ಪ್ರದೇಶ ನಡೆದಂತಹ ಒಂದು ವಾಲಿಬಾಲ್ ಪಂದ್ಯದಲ್ಲಿ ಸಾಧನೆಯನ್ನ ಮಾಡಿದ್ರಿ, ಬೆಳ್ಳಿಯ ಪದಕ ನಿಮ್ದಾಗಿದೆ, ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಯಾವ ರೀತಿ ಶ್ರಮವನ್ನು ಪಟ್ಟು ಯಾರನ್ನ ನೆನಪಿಸಿಕೊಳ್ತೀವಿ ಈ ಸಂದರ್ಭ? ನಮ್ಮ ಪ್ರಶಾಂತ್ ಸರ್ ಪ್ರೈಮರಿ ಇದ್ದು, ಮತ್ತೆ ಗುಣಪತ್ ಸರ್, ಮತ್ತೆ ಸಂದೀಪ್ ಸರ್. ತಮ್ಮ ಹೆಸರು? ಅಂಜಲಿ ಅಂತ. ಶ್ರಮ ಹೇಗಿತ್ತು? ಅಂದ್ರೆ ತರಬೇತಿಯನ್ನ ಪಡ್ಕೊಳ್ತಾರೆ, ಯಾವ ರೀತಿ ತರಬೇತಿಯನ್ನು ನಮಗೆ ಅಂದ್ರೆ ಬೆಳಿಗ್ಗೆ ಅನ್ನದೇ ಸಂಜೆ ಅನ್ನದೇ ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ಗೆ ಇದನ್ನ ಕೊಡ್ತಿದ್ರು. ಅಂದ್ರೆ ಒಳ್ಳೆ ರೀತಿ ನಾವು ಸಾಧನೆ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದೀವಿ. ಅದೊಂದು ಫಲ ಸಿಕ್ತು ಅಂತ ತುಂಬಾ ಖುಷಿ ಆಗ್ತಿದೆ. ಈ ತರ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಖುಷಿ ಹಂಚ್ಕೊಳಕ್ ತುಂಬಾ ಖುಷಿ ಆಗ್ತಿದೆಯಲ್ಲ. ಸೊ ತಮ್ಮ ಹೆಸರು? ಅನ್ವಿತಾ ಅಂತ. ಅನ್ವಿತಾ ಅಂತ ಹೇಳಿ. ಈಗ ತೆರೆದ ವಾಹನ ಮೂಲಕ ವಿವೇಕಾನಂದ ಕಾಲೇಜ್ ತನಕ ಕರ್ಕೊಂಡು ಬಂದ್ರು ನಿಮ್ಮನ್ನ. ಏನ್ ಅನಿಸ್ತು? ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಗೆ ವಿನ್ ಆಗ್ತೀವಿ, ನಮ್ಮನ್ನ ಈ ರೀತಿ ಸ್ವಾಗತ ಸಿಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ? ತುಂಬಾ ಖುಷಿ ಆಯ್ತು. ನಾವು ಅನ್ಕೊಂಡಿರ್ಲಿಲ್ಲ. ಮತ್ತೆ ಅಲ್ಲಿ ರೋಡಲ್ಲೆಲ್ಲ ಮಕ್ಕಳೆಲ್ಲ ಬಂದು ಸ್ವಾಗತಿಸಿದ್ರು, ತುಂಬಾ ಖುಷಿ ಆಯ್ತು. ಎಲ್ರಿಗೂ ಥ್ಯಾಂಕ್ಸ್. ಸಹನಾ. ಈಗ ತೆರೆದ ವಾಹನ ಮೂಲಕ ಇಲ್ದಂತ ಬಂದ್ರಲ್ಲ, ಏನ್ ಅನಿಸ್ತು? ತುಂಬಾ ಖುಷಿ ಆಯ್ತು. ನಾವು ಬರುವಾಗ ಮಾತಾಡ್ಕೊಂಡು ಬಂದಿದ್ವಿ, ಇಲ್ಲ ಡೈರೆಕ್ಟ್ ಬರ್ತೀವಿ ಅಷ್ಟೇ, ಕಾಲೇಜಲ್ಲಿ ಒಂದು ಇದು ಮಾಡ್ಬೋದಂತ. ಮತ್ತೆ ನಮ್ಮಲ್ಲಿ ಸ್ನೇಹಿತರು ಇರ್ಬೋದು, ಎಲ್ಲರೂ ಸೇರಿ ಅಂದಾಗ ಒಂಥರ ಏನೋ ಇಷ್ಟು ಸಾಧನೆ ಮಾಡಿದ್ವಾ ಅಂತ ನಮ್ಮಲ್ಲೇ ನಾವು ಕ್ವಶನ್ ಮಾಡುವಾಗಾಯ್ತು. ಅಂತೂ ಇದಕ್ಕೆ ಸಂದೀಪ್ ಸರ್ ಇರ್ಬೋದು, ಗುಣಪಲ್ ಸರ್ ಇರ್ಬೋದು, ಹಾಗೆ ನನ್ನ ಪ್ರೈಮರಿಯ ಪ್ರಶಾಂತ್ ಸರ್ ಇರ್ಬೋದು, ಇವರಿಗೆಲ್ಲರಿಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಟೀಚರ್ಸ್ ಅವರಿಗೂ ತುಂಬ ಸಪೋರ್ಟ್ ಮಾಡಿ ಇಷ್ಟಪಡ್ತೇನೆ. ಯಾಕಂದ್ರೆ ಎಕ್ಸಾಮ್ ಎಲ್ಲ ಇತ್ತು ನಮಗೆ, ಎಕ್ಸಾಮ್ ಎಲ್ಲ ಅದಕ್ಕೂ ನೀವು ಹೋಗಿ ಆಟ ಆಡಿ ಅಂತ ಆ ಥರ ಸಪೋರ್ಟ್ ಮಾಡಿ ಕಳಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವರ್ಷ ಅವರಿಗೆ ಏನ್ ಅನಿಸ್ತು? ಈ ಒಂದು ಪ್ರೌಡ್ ಫೀಲ್ ಹೆಂಗ ಅನಿಸ್ತಾ ಇದೆ? ಮೊದಲನೇದಾಗಿ ಫಸ್ಟಿಗೆ ನಾವು ಸಂದೀಪ್ ಸರ್, ಗುಣಪಲ್ ಸರ್ ಹಾಗೂ ನಮ್ಮ ಪ್ರೈಮರಿಯ ಪ್ರಶಾಂತ್ ಸರ್ ಅವರಿಗೆ ತುಂಬ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಸಾಧನೆ ಮಾಡ್ತೀವಂತ ಅನ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ನಮ್ಮದು ಸರ್ನವ್ರು ನಮಗೆ ತುಂಬ ಸಪೋರ್ಟ್ ಮಾಡಿರ್ತಾರೆ. ದಿನ ಆಡಿ ಮಕ್ಕಳ ನಿಮ್ ಬೇಕಾದ್ರೆ ಆಡಿ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿರ್ತಾರೆ. ಕೆಲವೊಂದ್ಸಲ ಬೈದಿರ್ತಾರೆ. ನಾವು ಕೆಲವೊಂದ್ಸಲ ಅವರಿಗೆ ಏನಾದರೂ ತಪ್ಪು ಮಾಡಿರ್ತೀವಿ, ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ತುಂಬ ಖುಷಿ ಆಗ್ತಿದೆ. ಇಷ್ಟು ಸಾಧನೆ ಮಾಡ್ತೀವಂತ ನಾವು ಅನ್ಕೊಂಡೇ ಇರಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿಯ ಪದಕ ಪಡೆದಿದ್ದೀವಿ ಅಂತ ತುಂಬ ಖುಷಿ ಆಗ್ತಿದೆ. ಅಂದರೆ ಇಲ್ಲಿ ತೆರೆದ ವಾಹನದಲ್ಲಿ ಕರ್ಕೊಂಡು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ತುಂಬಾ ಖುಷಿ ಆಯ್ತು. ಈಗ ಸಿಂಧೂರ ಇಟ್ಟು ನಿಮ್ಮನ್ನ ಸ್ವಾಗತ ಮಾಡಿದ್ದಾರೆ, ಅದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಕೇತ. ಅದು ತುಂಬಾ ಗೌರವಪೂರ್ವಕವಾದ ಸ್ವಾಗತ. ಆ ಸ್ವಾಗತವನ್ನು ಯಾವ ರೀತಿ ಹೇಳ್ತೀರಿ? ತುಂಬಾ ಖುಷಿ ಆಯ್ತು. ನಮ್ದು ಮುಂಡಾಜಿಯಲ್ಲಿ ಅದೊಂದು ಸಂಸ್ಕೃತಿ ನಮಗೆ. ಇಲ್ಲಿಂದ ಹೋಗ್ಬೇಕಾದ್ರೆ ಚೆನ್ನಾಗಿ ಆಡಿ ಗೆದ್ದು ಬನ್ನಿ ಅಂತೇಳಿ ಸಿಂಧೂರ ಇಟ್ಟು ಕಳಿಸಿದ್ವಿ. ವಾಪಸ್ ಬರುವಾಗ ಅದೇ ಸಿಗ್ತದಂತ ನಾವು ಅನ್ಕೊಂಡಿರ್ಲಿಲ್ಲ. ಅಲ್ಲಿಂದ ಬರುವಾಗ ಮತ್ತೆ ನಮಗೆ ಅದೇ ಸ್ವಾಗತದಿಂದ ನಾವಿಲ್ಲಿ ತಲುಪಿದ್ವಿ. ತುಂಬಾ ಖುಷಿ ಆಗ್ತಿದೆ ನನಗಂತೂ. ನನ್ನ ಹೆಸರು ಧನ್ಯ ಅಂತ. ಈಗ ಸಾಮಾನ್ಯವಾಗಿ ಕೇಳ್ತಾರೆ, ಗಾಯಗಿ ಗೊಬ್ಬುನವೇನೆ ಆಯ್ಕೆ ಮಲ್ಪನಿಗೆ ಬೇತೆ ಅವಕಾಶ ಉಂಡತ ಅಂತ ಹೇಳ್ತಾರೆ ತುಳುವಲ್ಲಿ ಅಲ್ವಾ? ಈಗ ಅಂತ ಹೇಳುವಂತಹ ವ್ಯಕ್ತಿಗಳಿಗೆ ತಾವು ಏನು ಒಂದು ಸಂದೇಶವನ್ನ ಕೊಡ್ತೀರಿ ನಮ್ಮ ವಾಹಿನಿಯ ಮುಖಾಂತರ? ಎಲ್ಲರೂ ಅಂದರೆ ವಾಲಿಬಾಲ್ ಯಾವುದು ಸ್ಪೋರ್ಟ್ಸಲ್ಲಿ ಆಗಲಿ ಎಲ್ಲರೂ ಬಾಯ್ಸ್ ಮುಂದೆ ಬರಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳು ಕಲಿಯೋದಲ್ಲಿ ಆಯಿತು, ಮದುವೆ ಮಾಡಿ ಮನೆ ಅಡುಗೆ ಅದಷ್ಟಲ್ಲೇ ಇದ್ರೆ ಸಾಕು ಅಂತ ಹೇಳ್ತಾರೆ. ಬಟ್ ನನಗೆ ಅಂತಲ್ಲ, ನನ್ನ ಟೀಮಿಗೂ ಅಷ್ಟೇ, ನಾವೊಂದು ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಇದಿದೆ. ಅಂದರೆ ನಾನು 9th ಇವರು ಚಿಕ್ಕ ವಯಸ್ಸಿಂದಲೂ ಸ್ಪೋರ್ಟ್ಸಲ್ಲಿದ್ದಾರೆ. ನನಗೆ ಬೆನ್ನೆಲುಬಾಗಿದೆ ಸಂದೀಪ್ ಸರ್, ಗುಣಪಲ್ ಸರ್. ಆ್ಯಕ್ಚುಲಿ ನಾನು ಈ ಸಲ ಸ್ಪೋರ್ಟ್ಸ್ ಬಿಡ್ತಿದ್ದೆ, ಬಟ್ ನನಗೆ ಒಂದು ಹುರಿದುಂಬಿಸಿ ನನ್ನ ವಾಪಸ್ ಕರೆತಂದ್ರೆ ನಮ್ಮ ಗುಣಪಲ್ ಮತ್ತು ಸಂದೀಪ್ ಸರ್ಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತಾರೆ. ದೈಹಿಕ ಶಿಕ್ಷಕರ ಒಂದು ಪ್ರೇರಣೆ ಇವಾಗ ಬೆಳ್ಳಿ ಪದಕ ಬಂದಿದೆ. ಸೊ ನಾನು ಬಿಡ್ತಾ ಇದ್ರೆ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಅನಿಸ್ತಿಲ್ವಾ? ಖಂಡಿತ ಮಿಸ್ ಮಾಡ್ಕೊಳ್ತೀನಿ. ಪೋಷಕರು ಯಾವ ರೀತಿ ಸಪೋರ್ಟ್ ಅನ್ನ ಮಾಡಿ? ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಮನೆ ಅಂದ್ರೆ ಅಪ್ಪ ಅಮ್ಮ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ, ಕ್ರೀಡಾ ಸಾಧಕರಿಗೆ ಮುಂಡಾಜಿಯ ಈ ಒಂದು
ಪ್ಲೇಸ್ಗೆ ನೀವೊಂದು ಪ್ರೇರಣೆ ಅಂತ ಹೇಳ್ಬೋದು. ಏನ್ ಹೇಳ್ತೀರಿ ಯುವ ಪ್ರತಿಭೆಗಳಿಗೆ, ಏನ್ ಹೇಳ್ತೀರಿ ಸಾಧಕರಿಗೆ? ನೀವು ಕೂಡ ಅಷ್ಟೇ, ಬರೀ ಓದೋದ್ರಲ್ಲೆಲ್ಲ ಎಲ್ಲದರಲ್ಲೂ ಮುಂದೆ ಬನ್ನಿ, ಎಲ್ಲಾ ಚಟುವಟಿಕೆಗಳು ತೊಡಸ್ಕೊಳ್ಳಿ ಅಂತ ಇಷ್ಟಪಡ್ತೇನೆ. ಬಹಳ ಪ್ರಮುಖವಾಗಿ ನಮ್ಮ ಜೊತೆಗೆ ಇವಾಗಿರುವಂತವರು ದೈಹಿಕ ಶಿಕ್ಷಕರಾದಂತಹ ಸಂದೀಪ್ ಶೆಟ್ಟಿ ಅವರು. ನಾವು ಇಷ್ಟು ಮಂದಿ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿದ್ವಿ. ನಾನು ಮಾತನಾಡಿಸ್ತಾ ಬರುವಂತ ಸಂದರ್ಭ ಮುಗುಳ್ನಗೆಯನ್ನ ಬೀರ್ತಾ ಇದ್ರು. ಅವ್ರ ಹತ್ರನೇ ಕೇಳೋಣ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಒಂದು ದೈಹಿಕ ಶಿಕ್ಷಣವನ್ನು ಅವರು ಕೊಟ್ಟಿದ್ರು, ವಾಲಿಬಾಲ್ ಪಂದ್ಯದಲ್ಲಿ ಯಾವ ರೀತಿಯ ತರಬೇತಿಯನ್ನು ಕೊಟ್ಟಿದ್ರು, ಎಷ್ಟು ಶ್ರಮವನ್ನು ವಹಿಸಿದ್ರು ಅಂತ ಹೇಳಿ. ಸರ್, ಇಲ್ಲಿಯ ತರಬೇತಿ ಒಂದು ಕಡೆ ಬೇರೆ, ಆದ್ರೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಅವರನ್ನ ಬೆಳ್ಳಿಯ ಪದಕವನ್ನ ತರುವಲ್ಲಿಯವರೆಗೆ ತಮ್ಮ ಶ್ರಮ ಇದೆಯಲ್ಲ, ಅದು ಯಾರು ಕೂಡ ಪದಗಳಲ್ಲಿ ಬಣಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಏನ್ ಹೇಳ್ತೀರಿ ಸರ್? ಖಂಡಿತವಾಗಿ, ವಿಶೇಷವಾಗಿ ನಾನು ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರನ್ನ ನೆನಪಿಸಿಕೊಳ್ತಾ ಇದ್ದೇನೆ. ಮತ್ತೊಂದು ಪ್ರಶಾಂತ್ ಸರನ್ನ, ಯಾಕಂತೇಳಿದರೆ ಇನ್ನು ಈ ಸಾಧನೆ ಮಾಡಿದ್ದಾರೆ, ಅದರ ಹಿಂದೆ ಪ್ರಶಾಂತ್ ಅವರ ಎಲ್ಲ ಮಕ್ಕಳು ಇಲ್ಲಿ ಇರುವಂಥದ್ದು. ನಮಗೆ ಒಂದು ಕನಸಿತ್ತು, ನಾವು ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಒಂದು ಪದಕ ಮಾಡಿಕೊಳ್ಬೇಕು ಅಂತೇಳಿ. ಆ ಅವಧಿ ಈ ಸಲ ಮಾತ್ರ ಸಿಕ್ಕಿದೆ ನಮ್ಗೆ, ಯಾಕಂತೇಳಿದ್ರೆ ಇಂಥ ಬ್ಯಾಚ್ಗಳು ಇನ್ನು ಸಿಗ್ಲಿಕ್ಕೆ ಕಷ್ಟ. ಲಾಸ್ಟ್ ಇಯರ್ ಕೂಡ ನಮ್ಗೆ ಪದಕ ಮಿಸ್ ಆಗಿತ್ತು. ಅದಕ್ಕೆ ನಾವು ಸ್ವಲ್ಪ ಈ ಸಲ ಮತ್ತೆ ಮಕ್ಕಳಿಗೆ ಎಚ್ಚರಿಸ್ತಾ ಇದ್ವಿ, ಉರಿ ತುಂಬಿಸ್ತಾ ಇದ್ವಿ, ಎಚ್ಚರಿಸ್ತಾ ಇದ್ವಿ. ಯಾಕಂತೇಳಿದ್ರೆ ಈ ಸಲ ಏನಾದ್ರು ಮೆಡಲ್ ಮಾಡಿಕೊಂಡು ಹೋಗಿ ಅಂತೇಳಿ. ಏನೋ ಕೋಪದಲ್ಲಿ ಹೇಳಿರ್ಬೋದು ಕೆಲವೆಲ್ಲ, ಒಂದೊಂದು ಮಾತುಗಳು ಬರುತ್ತೆ. ಆದ್ರೆ ಆ ಮಕ್ಕಳ ಶ್ರಮ ಉತ್ತಮವಾಗಿತ್ತು. ಯಾಕಂತೇಳಿದ್ರೆ ನಾವು ಬೈದಾಗ ಕೂಡ ಅದನ್ನ ಸ್ಫೂರ್ತಿಯಾಗಿ ತಗೊಂಡು, ವಿಶೇಷವಾಗಿ ಕೇರಳದ ಜೊತೆ ಅಥವಾ ಪಂಜಾಬ್ ಜೊತೆ ನಾವು ಆಡಿದಂಥ ರೀತಿ, ಫೈನಲ್ ಪಂದ್ಯಾಟದಲ್ಲಿ ಸ್ವಲ್ಪ ನೀರಸ ಪ್ರದರ್ಶನ ನಮ್ದು. ಯಾಕಂತೇಳಿದ್ರೆ ವೆದರ್ ನಮ್ಮ ಕಂಡೀಷನ್ ಒಗ್ಗಿಡ್ಲಿಲ್ಲ, ಮತ್ತೊಂದು ಸ್ವಲ್ಪ ಹೆಲ್ತ್ ವಿಷಯ ಆಯ್ತು. ಆದ ಕಾರಣ ನಾವು ಬೆಳ್ಳಿಯ ಪದಕಕ್ಕೆ ತೃಪ್ತಿ ಪಟ್ಕೊಂಡ್ವಿ. ಇದರೆಲ್ಲ ಹಿಂದೆ ಎಲ್ಲ ಮಕ್ಕಳ ಶ್ರಮ ಇದೆ. ಖಂಡಿತವಾಗಿಯೂ ಮುಂದೆಯೂ ಕೂಡ ಇಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದು ಮತ್ತೆ ನಮ್ಮ ಈ ಬೆಳ್ಳಿಯ ಪದಕ ಆಗಿರ್ಬೋದು, ಚಿನ್ನದ ಪದಕವನ್ನು ಪಡೆಯುವಂತ ಆಗ್ಲಿ ಅಂತ ನಾನು ಎಲ್ಲರ ಮಕ್ಕಳಿಗೆ ಮತ್ತೆ ಕೇಳಿಕೊಳ್ತಿದ್ದೇನೆ. ನೀವು ಶಿಕ್ಷಣ ಜೊತೆಗೆ ಕ್ರೀಡೆಗೆ ನಮ್ಮ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಬನ್ನಿ, ಖಂಡಿತವಾಗಿ ನಿಮ್ಗೆ ಬಾಗಿಲು ತೆರೆದಿರ್ತದೆ. ಎಸ್, ಬಹಳ ಪ್ರಮುಖವಾಗಿ ಉಜಿರೆಯಿಂದ ಇಲ್ಲಿ ತನಕ ಮೆರವಣಿಗೆ ಸಾಗಿ ಬರ್ತಾ ಇತ್ತು. ನಾನು ಆ ಅನೌನ್ಸ್ಮೆಂಟ್ ಇದೆಯಲ್ಲ, ನಮ್ಮ ಮೆರವಣಿಗೆ ಸಾಗಿ ಬರ್ತಾ ಇದೆ, ನಮ್ಮ ಊರಿಗೆ ಹೆಮ್ಮೆ, ಇದು ಆಟದಲ್ಲಿ ಏನಾಗುತ್ತೆ ಅಂತ ಕೇಳ್ತಾರೆ. ಬಟ್ ಈ ಆಟದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಮುಂಡಾಜಿಯ ವಿವೇಕಾನಂದ ಶಾಲೆಯ ವಿದ್ಯಾರ್ಥಿಗಳು ಪ್ರೇರಣೆ ಅಂತ ಹೇಳಿ ಗುಣಪಾಲ್ ಸರ್ ಹೇಳುವಾಗ ನಿಜವಾಗ್ಲೂ ಅನಿಸ್ತು. ತುಂಬಾ ಖುಷಿಯ ವಿಚಾರ ಇದು. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಅವರನ್ನ ಬೆಳ್ಳಿ ಪದಕ ಬರುವ ಹಾಗೆ ಮಾಡಿದ್ರಲ್ಲ ಅಂತ ಹೇಳ್ಕೊಂಡು. ಆದ್ರೆ ಈ ಕ್ಷಣವನ್ನ ನಾನು ಹೇಳಿದ್ರೆ ಮಾತ್ರ ಅದು ಚೆನ್ನಾಗಿರೋದಿಲ್ಲ. ಬದಲಾಗಿ ಶಿಕ್ಷಕರೇ ಹೇಳ್ಬೇಕು ಅವರ ಶ್ರಮ ಯಾವ ರೀತಿ ಇತ್ತು, ವಿದ್ಯಾರ್ಥಿಗಳು ಯಾವ ರೀತಿ ಸಪೋರ್ಟ್ ಅನ್ನ ಮಾಡಿದ್ರು. ತುಂಬಾ ಮಂದಿ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಮಾತನಾಡೋಣ. ಗುಣಪಾಲ್ ಸರ್, ನಾನು ಕೇಳುದು ಈಗ ಅಂತ ಹೇಳಿದ್ರೆ, ಸಂಭ್ರಮ ಪಟ್ವಿ, ಅಲ್ಲಿಂದ ಇಲ್ದನಕ ಬಂದ್ವಿ, ಆಡಳಿತ ಮಂಡಳಿ ಸಪೋರ್ಟ್ ಅನ್ನ ಮಾಡ್ತು, ಜೊತೆಗೆ ವಿದ್ಯಾರ್ಥಿಗಳ ಒಬ್ಬೊಬ್ಬರ ಮಾತನ್ನ ಕೇಳ್ತಾ ಇದ್ರೆ ಮುತ್ತಿನಂತಹ ಮಾತುಗಳು. ಯುವ ಸಾಧಕರಿಗೆ ಅದು ಪ್ರೇರಣೆ. ತಾವೇನು ಹೇಳ್ತೀರಿ ಸರ್? ಆಂಧ್ರ ಪ್ರದೇಶ ನಡೆದಂತಹ ವಾಲಿಬಾಲ್ ಪಂದ್ಯಾಟದ ಬಗ್ಗೆ ತಾವು ಹೇಳುದಾದ್ರೆ ಏನ್ ಹೇಳ್ತೀರಿ? ಪ್ರಪ್ರಥಮವಾಗಿ U+ ವಾಹಿನಿಯವರಿಗೆ ಅಭಿನಂದನೆಗಳು. ನಮ್ದೊಂದು ಕನಸಿತ್ತು, ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸವನ್ನು ತರಬೇಕು ಎನ್ನುವಂಥ ಒಂದು ಹರಸಾಹಸ ನಮ್ಮಲ್ಲಿತ್ತು. ಇವತ್ತು ದೂರದ ಕೊಪ್ಪಳದಿಂದ ಇರ್ಬೋದು, ನಮ್ಮ ಹತ್ತಿರದ ಬಂದಾರಿನಿಂದ ಬಂದಂತಹ ಕ್ರೀಡಾ ರತ್ನಗಳು ಇವರು. ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಾಗ, ನಮ್ಮಂತಹ ದೈಹಿಕ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡಾಗ ನಮಗೆ ಎಲ್ಲಿಲ್ಲದ ಸಂತೋಷವಾಯಿತು. ಅವರ ಮನೆಯ ಪರಿಸ್ಥಿತಿ ಇವತ್ತು ನೋಡುವಂತಹ ರೀತಿಯಲ್ಲಿ ಇಲ್ಲ ಕೆಲವರದ್ದು. ಯಾಕಂತ ಹೇಳಿದರೆ ತೀರಾ ಬಡತನದಲ್ಲಿ ಇರುವಂತಹ ವಿದ್ಯಾರ್ಥಿಗಳು. ಆದರೆ ಇವತ್ತು ಕಾಲಿಗೆ ಶೂ ಇಲ್ಲದ ವಿದ್ಯಾರ್ಥಿಯು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ, ಕ್ರೀಡಾ ಕ್ಷೇತ್ರದಲ್ಲಿ ನಿಜವಾಗ್ಲೂ ಇದೊಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ವಿದ್ಯಾರ್ಥಿಗಳು ನಾವು ಹೇಳಿದ ಮಾತುಗಳನ್ನ ಚಾಚು ತಪ್ಪದೆ ಮಾಡುವಂತಹ ಒಂದು ಅನರ್ಘ್ಯ ಮುತ್ತುಗಳು. ಯಾಕಂತ ಹೇಳಿದ್ರೆ ನಮಗೆ ಹುಡುಗಿಯರ ತಂಡ ಅಂತ ಹೇಳಿದ್ರೆ ಭಯ. ಯಾಕಂತ ಹೇಳಿದ್ರೆ ಶಿಸ್ತಿನ ವಾತಾವರಣ, ಎಲ್ಲ ಕಡೆ ಅಶಿಸ್ತು ಉಂಟಾದಾಗ ನಾವು ಮತ್ತೆ ನಮ್ಮ ಛಲವನ್ನು ಬಿಡುವಂಥ ಪ್ರಸಂಗ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಒಂದು ಅಶಿಸ್ತನ್ನು ತೋರಿಸದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ದೈಹಿಕ ಶಿಕ್ಷಕ ಮಿತ್ರರನ್ನ, ತರಬೇತುದಾರರನ್ನ ನೆನಪಿಸಿಕೊಂಡು ಸಾಗಿದಂಥ ಒಂದು ರೀತಿ, ಅದು ನಿಜವಾಗ್ಲೂ ಬೆಳ್ಳಿ ಪದಕಕ್ಕೆ ನಮ್ಮ ಮಹಾತಾಯಿ ತಂದು ಕೊಟ್ಟಿದ್ದಾಳೆ ಅಂತ ಹೇಳಿಕ್ಕೆ ಅದು ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪಂಜಾಬ್ ಜೊತೆ ಆಡಿದಂತಹ ರೀತಿ, ಕೇರಳ ಜೊತೆ ಆಡಿದಂತಹ ರೀತಿ ಅತ್ಯಂತ ಅಮೋಘ. ಇಡೀ ಆಂಧ್ರ ಪ್ರದೇಶದ ವಿಜಯವಾಡದ ಜನತೆಯನ್ನ ಮಂತ್ರ ಮುಗ್ಧಗೊಳಿಸಿದಂತಹ ಒಂದು ರೀತಿಯ ಆಟ. ಆದರೆ ಫೈನಲ್ ಅಲ್ಲಿ ನಮ್ಮ ನಿರೀಕ್ಷೆ ಆಟ ಬರಲಿಲ್ಲ. ನಾನು ಸಂದೀಪ್ ಶೆಟ್ಟರಲ್ಲಿ ಹೇಳ್ತಿದ್ದೆ, ನಮ್ಮ ವಿದ್ಯಾರ್ಥಿಗಳು ಇವತ್ತು ಹೊಡಿತಾರೆ ಎನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಪ್ರತಿಕೂಲ ಪರಿಣಾಮ, ಹವಾ ನಿಯಂತ್ರಣ ಏನು ಅಂತ ಹೇಳಿದ್ರೆ ಗಾಳಿ ಒಂದೇ ರೀತಿ ಬಂದ ಕಾರಣ ಮಕ್ಕಳಿಗೆ ಆಗ್ಲಿಲ್ಲ. ಮತ್ತೆ ಹುಡುಗಿಯರು ಅಂತ ಹೇಳಿದ್ರೆ ಪಾಪ ಅವರ ಮೈಕೈ ನೋವಿನ ಸ್ಥಿತಿ ನಮ್ಮಲ್ಲಿ ಹೇಳ್ಕೊಡುದಿಲ್ಲ ಅವರಿಗೆ. ಖಂಡಿತ ಸರ್, ನಿಮ್ಮ ಆನಂದ ಬಾಷ್ಪ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ
ಬೆಳ್ಳಿಯ ಪದಕ ಬರುವಲ್ಲಿಯವರೆಗೆ ವಿದ್ಯಾರ್ಥಿಗಳನ್ನ ಹುರಿತುಂಬಿಸಿ ನೀವು ಅವರನ್ನ ಮೇಲ್ಮಟ್ಟಕ್ಕೆ ತಂದಂತ ಇದೆಯಲ್ಲ, ನಿಜವಾಗ್ಲೂ ಅದು ನಿಮ್ಮ ಮಾತುಗಳೆಲ್ಲ ಹೇಳ್ತಾ ಇದೆ. ಇದನ್ನ ಅಳುವ ಅಂತ ಹೇಳೋದಕ್ಕಿಂತನೂ ಆನಂದ ಬಾಷ್ಪ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಆ ವಿದ್ಯಾರ್ಥಿಗಳ ಮುಖ ಇರ್ಬೋದು, ಆ ಮುಗ್ಧತೆ ಇರ್ಬೋದು, ಅವರ ಮಾತುಗಳಿರ್ಬೋದು, ನಿಮ್ಮನ್ನ ಪ್ರತಿ ಬಾರಿ ಕೂಡ ಮಾತನಾಡಿಸೋ ಸಂದರ್ಭ ನಮ್ಮ ಗುಣಪಾಲ್ ಸರ್, ನಮ್ಮ ಸಂದೀಪ್ ಸರ್, ನಮ್ಮ ಗುಣಪಾಲ್ ಸರ್ ಅಂತೇಳಿ ನಾನು ಇದುವರೆಗೆ ಮಾತನಾಡಿದ ವಿದ್ಯಾರ್ಥಿಗಳು ಹೇಳ್ತಿರುವಂತಿಷ್ಟೇ. ಅವರ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ತಮ್ಮ ಶಿಕ್ಷಕರ ಬಗ್ಗೆ ಹೇಳ್ತಾ ಇದ್ರು, ತಮ್ಮ ಆಡಳಿತ ಮಂಡಳಿ ಬಗ್ಗೆ ಹೇಳ್ತಾ ಇದ್ರು. ನಾವು ಅವರಿಗೆ ಇಲ್ಲಿ ಅವರನ್ನ ಕರ್ಕೊಂಡಾಗ ಅವರಿಗೆ ತಂದೆ ತಾಯಿಗಳು ನಾವೇ. ಯಾವತ್ತಲ್ಲಿ ಹೇಳ್ತೇವೆ ಅವರು ಅಪ್ಪ ಅಮ್ಮ ಬಿಟ್ಟು ಹೋದಾಗ ನಾವೇ ಅವರಿಗೆಲ್ಲ. ಅದು ಎಷ್ಟೋ ಗ್ರೌಂಡ್ ಅಲ್ಲಿ ಒಬ್ಬ ಕ್ರೀಡಾಪಟು ಸಹಿಸಿಕೊಳ್ಳದವ ಎದ್ದು ಯಾವಾಗ ಹೋಗ್ಬೇಕಿತ್ತು ನಮ್ಮ ಈ ಬೈಗುಳ. ಆದ್ರೆ ನಮ್ಮಂತ ಶಿಕ್ಷಕರನ್ನ ಆರಿಸಿಕೊಂಡು ನೆಚ್ಚಿಸಿಕೊಂಡು ಇವತ್ತು ನಮಗೆ ಬೆಳ್ಳಿ ಪದಕ ಅಂತ ಹೇಳಿದ್ರೆ ಅದೊಂದು ಲೆಕ್ಕಿಸಲು ಊಹಿಸಲು ಸಾಧ್ಯವಾಗದಂತ ಮಾತು. ಅದು ನಾವು ತಾಲೂಕು ಮಟ್ಟದಲ್ಲಿ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ಆಟವನ್ನು ಆಡಿದಂತಹ ರೀತಿ ಇವತ್ತು ಸಹನೆ ಎನ್ನುವಂತ ಆಟಗಾರ್ತಿ ತಂಡದ ಕಪ್ತಾನೆ ಅವಳು ಶಾರ್ಟ್ ಇದ್ದಾಳೆ. ಎಲ್ರು ಏನಾಗುತ್ತೆ ಅಂತ ಅಲ್ಲ ಹೇಳ್ತಿದ್ರು ಅವಳಿಗೆ ಆಟ ಆಗುದಿಲ್ಲ ಅಂತ ಹೇಳಿ. ಆದ್ರೆ ತನ್ನ ಜವಾಬ್ದಾರಿ ಅರಿತುಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಈ ಒಂದು ಮಣ್ಣಿಗೆ ಬೆಳ್ಳಿಯ ಪದಕ ತಂದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದಿನ ಅವರ ಪರಿಶ್ರಮವನ್ನು ನಾವು ಮೆಚ್ಚಲೇಬೇಕು. ಹಾಗಾಗಿ ನಾವು ಒಂದು ನೆಪ, ದೈಹಿಕ ಶಿಕ್ಷಕರು ನೆಪ, ಅವರ ಅಪಾರವಾದ ಶ್ರಮ. ಹಾಗಾಗಿ ಇವತ್ತು ಈ ಹಂತಕ್ಕೆ ಬೆಳೆದಿದೆ. ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರ, ಯುವಕರ ತಂಡ ಹೇಳಿದಾಗ ಮೊನ್ನೆಯಿಂದ ನಮ್ಮನ್ನು ಬೆನ್ನು ಬಿಡ್ತಿಲ್ಲ ಸರ್ ಏಪ ಬರ್ಪರ್ ಹೇಗೆ ಏನು ಅಂತೇಳಿ. ಆದ್ರೂ ನಾವು ಕೆಲವೊಂದು ನಮ್ಮೊಳಗೆ ಇಟ್ಟುಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡೆವು. ಇವತ್ತು ಇಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನ ಇಷ್ಟು ಸಂಭ್ರಮಗೊಳಿಸಿದಂತ ನಿಮ್ಮೆಲ್ಲರನ್ನ ನಾನು ಒಂದೇ ಮಾತಿನಲ್ಲಿ ಈ ವಿದ್ಯಾರ್ಥಿಗಳ ಪರವಾಗಿ ಸಾಧಕಿಯರು, ನಿಜವಾಗ್ಲೂ ನಮ್ಮ ಬೆಳ್ತಂಗಡಿ ತಾಲೂಕಿನ ಸಾಧಕಿಯರು, ಎಲ್ಲ ಯುವ ನಾಯಕರು, ಯುವ ಜನಪ್ರತಿನಿಧಿಗಳು ಬಂದು ಗೌರವಿಸುವಂತ ಒಂದು ಸುದ್ದಿನೇ ಇವತ್ತು. ಈ ರೀತಿ ಮಾಡಿದಲ್ಲಿ ಮುಂದೊಂದು ದಿನ ಮತ್ತೆ ಅವರು ಸಾಧನೆ ಮಾಡಬೇಕೆನ್ನುವಂತ ಆಸೆ ಅವರಲ್ಲಿ ಹುಟ್ಟಿಕೊಳ್ಳುತ್ತದೆ. ಹಾಗಾಗಿ ಬೆಳ್ತಂಗಡಿ ಎಲ್ಲ ಜನಪ್ರತಿನಿಧಿಗಳು ಬಂದು ಇಂತಹ ಒಂದು ಗ್ರಾಮೀಣ ಪ್ರತಿಭೆಗಳನ್ನ ಮತ್ತೆ ಅವರು ಅಭಿನಂದಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾನು ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಎಸ್, ನಮ್ಮ ಜೊತೆಗೆ ಈಗ ಪದವಿ ಪೂರ್ವ ಕಾಲೇಜಿನ ಸಂಚಾಲಕರಿದ್ದಾರೆ. ಸರ್, ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ, ಬೆಳ್ಳಿಯ ಪದಕವನ್ನ ಶಾಲೆಗೆ ತಂದುಕೊಟ್ಟಿದ್ದಾರೆ, ಶಾಲೆಯ ಕೀರ್ತಿಯನ್ನ ಹೆಚ್ಚು ಮಾಡಿದ್ದಾರೆ. ಏನ್ ಹೇಳ್ತೀರಿ? ಖಂಡಿತ. ನನ್ನ ಹೆಸರು ನಾರಾಯಣ್ ಫಡ್ಕೆ. ನಾನು ಶತಾಬ್ದಿ ವಿದ್ಯಾಲಯ ಸಮಿತಿ ಈ ಸಂಸ್ಥೆಯನ್ನ ನೋಡಿಕೊಳ್ಳುವಂಥದ್ದು, ಇದರ ಸಂಚಾಲಕನಾಗಿದ್ದೇನೆ. ಸುಮಾರು 1000ದಷ್ಟು ಮಕ್ಕಳು ಈ ಶಾಲೆಯಲ್ಲಿ ಇದ್ದಾರೆ. ಕಾಲೇಜ್ ವಿಭಾಗ, ಹೈಸ್ಕೂಲ್ ವಿಭಾಗ ಮತ್ತು ಸರಸ್ವತಿ ಆಂಗ್ಲ ಮಾಧ್ಯಮ ಶಾಲೆ. 16 ವರ್ಷಗಳಿಂದ ಸ್ಪೋರ್ಟ್ಸಿನಲ್ಲಿ ಮುಂಡಾಜೆ ಶಾಲೆ, ಎಲ್ಲ ಶಾಲೆಯ ಮಕ್ಕಳು ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲೆಲ್ಲ ಗೆಲ್ತಾ ಇದ್ದಾರೆ. ವಿಶೇಷವಾಗಿ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ಹೆಣ್ಣು ಮಕ್ಕಳ ತಂಡ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮಿಂಚಿದೆ, ಬೆಳ್ಳಿಯ ಪದಕವನ್ನು ಗಳಿಸಿಕೊಂಡು ಬಂದಿದ್ದಾರೆ. ಇದರ ಹಿಂದೆ ನಾನು ಹೇಳಿದೆ ಆಗ, ಸ್ವಾಮಿ ವಿವೇಕಾನಂದರ ಹೆಸರಿನ ಶಾಲೆ ಇದು. ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಬಹಳ ಒಂದು ಮೋಹ ಇತ್ತು, ಏನಾದರೂ ಬದಲಾವಣೆ ತರೋದಾದರೆ ವಿದ್ಯಾರ್ಥಿಗಳಿಂದ ಸಾಧ್ಯ ಅಂತ ಒಂದು ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಛಲ ಮತ್ತು ಸತತ ಪ್ರಯತ್ನದಿಂದ ಏನನ್ನು ಸಾಧಿಸಬಹುದು ಎನ್ನುವಂಥದ್ದನ್ನು ಸತ್ಯ ಮಾಡಿದ್ದಾರೆ. ಅವರ ಮನೆಯವರು ಇರ್ಬೋದು, ಶಾಲೆಯ ಅಧ್ಯಾಪಕ ವೃಂದ ಇರ್ಬೋದು, ದೈಹಿಕ ಶಿಕ್ಷಕರು ಏನು ಮಾರ್ಗದರ್ಶನ ಮಾಡಿದ್ದಾರೆ ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಬೆಳಿಗ್ಗೆ 5 ಗಂಟೆ ಆಗಬೇಕಾದ್ರೆ ಗ್ರೌಂಡ್ನಲ್ಲಿ ಇರ್ತಿದ್ರು, ಸಂಜೆ 7 ಗಂಟೆವರೆಗೆ ಗ್ರೌಂಡ್ನಲ್ಲಿ ಇರ್ತಿದ್ರು. ಬಹಳ ದೊಡ್ಡ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದೆ. ನಮಗೆಲ್ಲ ಬಹಳ ಖುಷಿಯಾಗಿದೆ. ಆದರೆ ನಮಗೆ ಖುಷಿ ಅದರ ಹಿಂದಿನ ಹೋರಾಟ ಖಂಡಿತವಾಗಿ ವಿದ್ಯಾರ್ಥಿ ಮಿತ್ರರು ಮಾಡಿದ್ದಾರೆ. ಇವತ್ತು ಊರ ಎಲ್ಲ ಜನ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಒಂದು ಗ್ರಾಮೀಣ ಪ್ರದೇಶದ ಹಳ್ಳಿಯಲ್ಲಿರುವಂಥ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಆಟ ಆಡುವಂಥದ್ದು, ಗೆಲ್ಲುವಂಥದ್ದು ಸಣ್ಣ ವಿಚಾರ ಅಲ್ಲ. ಖಂಡಿತವಾಗಿ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ವಾಹಿನಿ ಕೂಡ ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ದೀರಿ. ಖಂಡಿತ ನಿಮ್ಮ ಹೆಮ್ಮೆ ಜೊತೆಗೆ ನಮಗೊಂದು ಸಪೋರ್ಟ್. ಯಾಕಂದ್ರೆ ಈ ಹಳ್ಳಿಯಲ್ಲಿ ಇಂಥದ್ದೆಲ್ಲ ಆದ್ದು ಪ್ರಚಾರ ಆಗೋದಿಲ್ಲ. ಆದರೆ ನಿಮ್ಮಂಥ U+ ನಂಥ ಚಾನೆಲ್ಗಳು ರಾಷ್ಟ್ರ ಮಟ್ಟಕ್ಕೆ ಈ ವಿಚಾರವನ್ನು ಕೊಟ್ಟಿದ್ದೀರಿ. ನಿಮಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮುಂದೆ ಭವಿಷ್ಯದಲ್ಲಿ ಮಕ್ಕಳು ಇನ್ನೂ ಮುಂದೆ ಹೋಗಬೇಕು. ಅವರಿಗೆ ಬೇಕಾದಂಥ ಎಲ್ಲ ಮಾರ್ಗದರ್ಶನ ಇಲ್ಲಿಯ ದೈಹಿಕ ಶಿಕ್ಷಕರು ಕೊಡ್ತಾರೆ. ಅದನ್ನು ಉಪಯೋಗಿಸಿಕೊಂಡು ಒಳ್ಳೆಯ ರಾಷ್ಟ್ರ ಮಟ್ಟದ ಚಾಂಪಿಯನ್ಗಳಾಗಿ ಅವರು ಬೆಳಗಲಿ ಎನ್ನುವಂಥ ಆಸೆ ನಮ್ಮದು. ಎಸ್, ನಮ್ಮ ಜೊತೆಗೆ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲೆ ಗೀತಾ ಅವರಿದ್ದಾರೆ. ಅಮ್ಮ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಕಾಲೇಜಿನ ಮಕ್ಕಳು ಹೆಸರನ್ನ ಮಾಡಿದ್ದಾರೆ, ಬೆಳ್ಳಿಯ ಪದಕವನ್ನ ತಂದುಕೊಟ್ಟಿದ್ದಾರೆ. ಏನು ಹೇಳ್ತೀರಮ್ಮ? ಈ ಖುಷಿಯ ಸಂಭ್ರಮವನ್ನ U+ ವಾಹಿನಿಯ ಮುಖಾಂತರ ಯಾವ ರೀತಿ ವ್ಯಕ್ತಪಡಿಸ್ತೀರಿ? ತುಂಬ ಸಂತೋಷ ಆಗಿದೆ. ನಮ್ಮ ಸಂಸ್ಥೆ ಕಟ್ಟಿದ ಉದ್ದೇಶ ಏನಂತ ಹೇಳಿದರೆ, ಗ್ರಾಮೀಣ
ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಎನ್ನುವಂಥ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭಗೊಂಡಂಥ ಸಂಸ್ಥೆ. ಗ್ರಾಮೀಣ ಮಕ್ಕಳ ಒಂದು ಸಾಧನೆ ನೋಡಿದರೆ ತುಂಬ ಮನಸ್ಸಿಗೆ ನೆಮ್ಮದಿ ಆಗ್ತಾ ಇದೆ. ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಕ್ರೀಡಾಪಟುಗಳಿಗೆ ಉಚಿತ ಶಿಕ್ಷಣವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಕೇವಲ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲೂ ಅತ್ಯಂತ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ತೇರ್ಗಡೆಯಾಗುವಂಥ ವಿದ್ಯಾರ್ಥಿಗಳು. ಅವರ ವಿದ್ಯಾರ್ಥಿ ಜೀವನ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ. ನಮ್ಮ ಮಕ್ಕಳ ಪೋಷಕರು ಇರ್ಬೋದು, ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾಭಿಮಾನಿಗಳು ಕೊಟ್ಟಂತಹ ಪ್ರೋತ್ಸಾಹದಿಂದಾಗಿ ನಾವು ಈ ರೀತಿಯ ಒಂದು ಸಾಧನೆಯನ್ನು ನಮ್ಮ ಮಕ್ಕಳು ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಕರ ಶ್ರಮ ತುಂಬ ಅಮೋಘವಾದದ್ದು. ಅವರನ್ನು ನಾವು ಗೌರವಿಸಲೇಬೇಕಾಗ್ತದೆ. ಅಂತೆಯೇ ನಮ್ಮ ಉಪನ್ಯಾಸಕ ಮಿತ್ರರು ಒಳ್ಳೆ ರೀತಿಯ ಒಂದು ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ನಾನು ಅವರಿಗೂ ಆಭಾರಿಯಾಗಿದ್ದೇನೆ. ಸರ್, ತಮ್ಮ ಹೆಸರು? ಸುಭಾಷ್ ಚಂದ್ರ ಜೈನ್, ರಾಜ್ಯಶಾಸ್ತ್ರ ಉಪನ್ಯಾಸಕ. ಓಕೆ ಸರ್, ಈಗ ತಮ್ಮ ಶಾಲೆಯ ವಿದ್ಯಾರ್ಥಿ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಉತ್ತಮ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ. ವಾಲಿಬಾಲ್ ಕ್ಷೇತ್ರದಲ್ಲಿ ಬೆಳ್ಳಿಯ ಪದಕವನ್ನ ಈ ಕಾಲೇಜಿಗೆ ತಂದು ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಆ ಸಂಭ್ರಮವನ್ನ? ತುಂಬಾ ಹೆಮ್ಮೆ ಅನಿಸ್ತದೆ. ಬಹುಶಃ ಇದು ನಮಗೆ 2ನೇ ಬಾರಿ ಕಾಣ್ತದೆ. ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುವಂಥದ್ದು 2ನೇ ಬಾರಿ ಅಂತ ಕಾಣ್ತದೆ. ಮುಖ್ಯವಾಗಿ ಈ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿದ್ದು ಬಹಳ ಖುಷಿಯಾಗಿದೆ. ಮುಖ್ಯವಾಗಿ ಸಂದೀಪ್ ಸರ್ ಮತ್ತು ನಮ್ಮ ಗುಣಪಾಲ್ ಸರ್ ಮತ್ತು ಬಾಲಕೃಷ್ಣ ಸರ್ ಈ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ನಮ್ಮ ಸಂಸ್ಥೆಗೆ ಅವರು ದಾಖಲು ಮಾಡಿದ್ದೇ ಒಂದು ಬಹಳ ಖುಷಿಯ ವಿಚಾರ. ಈಗ ಗುರುತಿಸಿ ಅವರಿಗೆ ಸರಿಯಾದಂಥ ತರಬೇತಿಯನ್ನು ನೀಡಿ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವುದು ನಮ್ಮ ಸಂಸ್ಥೆಗೆ ಬಹಳ ಖುಷಿ ತಂದಿರುವಂಥ ವಿಚಾರ. ಈಗ ಇನ್ನು ಇವರಿಗೆ ಒಳ್ಳೆಯ ಪ್ರಾಯೋಜಕರು ಸಿಗ್ತಾರೆ. ಇಲ್ಲಿ ತನಕ ಅದನ್ನು ಗುರುತಿಸಿ ಒಂದು ರಾಷ್ಟ್ರ ಮಟ್ಟಕ್ಕೆ ಕೊಂಡೋಗುವುದು ಬಹಳ ಇಂಪಾರ್ಟೆಂಟ್. ಇನ್ನು ಇವರಿಗೆ ಒಳ್ಳೆಯ ಪ್ರಾಯೋಜಕರು ಸಿಗ್ತಾರೆ ಮತ್ತು ಸಿಗಲೇಬೇಕು. ಹಾಗಾಗಿ ನಾನು ಇವರಿಗೆ ಹೇಳುವಂಥದ್ದು, ಒಳ್ಳೆಯ ಪ್ರಾಯೋಜಕರು ಸಿಕ್ಕಿ ಇವರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿ ನಮ್ಮ ಸಂಸ್ಥೆಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಕೀರ್ತಿಯನ್ನು ತರಲಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತಾ ಇದ್ದೇನೆ. ನಮ್ಮ ಪ್ರಾಂಶುಪಾಲರು ಜಾಲಿ ಮೇಡಮ್ ಕೂಡ, ಅವರು ಕೂಡ ಕ್ರೀಡಾ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಅವರು ಬಹುಶಃ ಇಲ್ಲ, ಅವರು ತುಂಬ ಖುಷಿ ಪಡ್ತಾ ಇದ್ರು ಕಾಣ್ತದೆ. ನಮ್ಮ ಸಂಸ್ಥೆ ಈ ಹಿಂದೆಯೂ ಕೂಡ ಹಾಗೆ GN ಬಿಡೆ ಅವರು, ಅನಂತರ ಶ್ರೀಧರ್ ಬಿಡೆ ಅವರು ಇರ್ಬೋದು, ಮತ್ತು ಈಗ ನಮ್ಮ ಶತಾಬ್ದಿ ವಿದ್ಯಾಲಯ ಸಮಿತಿಯ ನಂತರ ಈಗ ವಿವೇಕಾನಂದ ಶಿಕ್ಷಣ ಸಂಸ್ಥೆಯವರು, ಇವರು ನಮ್ಮ ಪುತ್ತೂರಿನ ಅಧ್ಯಕ್ಷರಿರ್ಬೋದು, ನಮ್ಮ ಲೋಕಲ್ ಕಮಿಟಿ ಅಧ್ಯಕ್ಷರಿರ್ಬೋದು, ಕ್ರೀಡಾ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಸಪೋರ್ಟನ್ನು ಕೊಡ್ತಾ ಬಂದಿದ್ದಾರೆ. ಅದರ ಪರಿಣಾಮವೇ ಅದೇ ಪರಿಣಾಮ ಅಂದ್ರೆ ಮುಂಡಾಜೆ ಅಂತ ಹೇಳಿದ್ರೆ ಕ್ರೀಡಾ ಕ್ಷೇತ್ರ, ಅದರ ಪರಿಣಾಮ ಯಾವ ರೀತಿಯಾಗಿ ಬೆಳೆಸಿಕೊಂಡು ಬಂದಿದೆ ಈ ಕ್ರೀಡಾ ಪರಿಸರ, ಅದೇ ರೀತಿಯಾಗಿ ಈಗ ನಮ್ದು ಮುನ್ನಡೆಯುತ್ತೆ ಉಂಟು ಮತ್ತು ಒಂದು ಸ್ಟೆಪ್ ಮತ್ತಷ್ಟು ಮುಂದೆ ಹೋಗಿದೆ. ಈ ಪರಿಣಾಮವಾಗಿ ನಮ್ಮ ಕಾಲೇಜಿಗೆ ಉತ್ತಮವಾದ ಕ್ರೀಡಾ ಪ್ರತಿಭೆಗಳು ಬರಲಿ ಅಂತೇಳಿ ನಮ್ಮದೊಂದು ಆಸೆ ಇದೆ. ಹಾಗಾಗಿ ನಿಮ್ಮ ಮೂಲಕ U+ ವಾಹಿನಿಯ ಮೂಲಕ ಈ ಕ್ರೀಡಾ ಕ್ಷೇತ್ರಕ್ಕೆ ನೀವು ಕೊಡ್ತಿರುವಂಥ ಕೊಡುಗೆ ಬಹಳ ಮುಖ್ಯವಾಗಿ ಗ್ರಾಮೀಣ ಶಿಕ್ಷಣ ಸಂಸ್ಥೆಗೆ ನೀವು ಕೊಡುವಂಥ ಕೊಡುಗೆ ಬಹಳ ಖುಷಿ ಎನಿಸ್ತದೆ. ನಿಮ್ಮ ಮೂಲಕ ನಮಗೆ ಮತ್ತಷ್ಟು ಒಳ್ಳೆಯ ಕ್ರೀಡಾ ಪ್ರತಿಭೆಗಳು ಬರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ, ಆಸೆ ಪಡ್ತಾ ಇದ್ದೇನೆ. ಈಗ ನಮ್ಮ ಜೊತೆಗೆ ಮುಂಡಾಜೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ನಾಯಕರಿದ್ದಾರೆ. ಅವರ ಹೆಸರನ್ನ ಕೇಳೋಣ. ಆ ಸಂಭ್ರಮವನ್ನು ಅವರು ಯಾವ ರೀತಿ ವ್ಯಕ್ತಪಡಿಸ್ತಾರೆ? KN ಧನುಷ್ ಅಂತ ಹೇಳಿ ಬಹಳ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಬೇರೆ ಕಾಲೇಜಲ್ಲೆಲ್ಲ ನೋಡ್ಬೋದು, ಕ್ರೀಡಾ ಕ್ಷೇತ್ರ ಅಂತ ಹೇಳಿದ್ರೆ ಕೇವಲ ಕ್ರೀಡಾ ಕ್ಷೇತ್ರಕ್ಕೆ ಮಾತ್ರ ಅವರು ಸೀಮಿತರಾಗಿರ್ತಾರೆ, ಅಲ್ಲಿ ಮಾತ್ರ ಅವರು ಇದು ಮಾಡ್ತಿರ್ತಾರೆ. ಆದ್ರೆ ಶಿಕ್ಷಣಕ್ಕೆ ಯಾವುದೇ ರೀತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಬೇರೆ ಕಾಲೇಜಲ್ಲಿ. ಅದು ನಮ್ಮ ಕಾಲೇಜಲ್ಲಿ ಯಾವ ರೀತಿಯಾಗಿ ಇವರು ಇರ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಾಲೇಜಲ್ಲಿ ಶಿಕ್ಷಣ ಕ್ಷೇತ್ರ ಕೂಡ ಅಷ್ಟೇ ರೀತಿಯಾದಂಥ ಇಂಪಾರ್ಟೆನ್ಸ್ ಕೊಡ್ತಾರೆ, ಒಳ್ಳೆ ರೀತಿಯಾದಂಥ ಮಾರ್ಕ್ ಅನ್ನು ಕೂಡ ತೆಗಿತಾರೆ. ಹಾಗೆ ಅವರು ಪ್ರಾಕ್ಟೀಸ್ ಬೆಳಗ್ಗೆ ಬೇಗ 6:30ಗೆ ಬಂದು 7 ಗಂಟೆ 8:30 ತನಕ ಪ್ರಾಕ್ಟೀಸ್ ಅನ್ನು ಮಾಡ್ತಾರೆ. ಪ್ರಾಕ್ಟೀಸ್ ಆದ್ಮೇಲೆ ಅವರು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು 10 ಗಂಟೆ ಆಗ ನಮ್ಮ ಕಾಲೇಜ್ಗೆ ಬರ್ತಾರೆ. ನಿಜವಾಗ್ಲೂ ಹೆಮ್ಮೆ ವಿಷಯ, ನಮಗೂ ಖುಷಿ ಆಗ್ತಿದೆ. ನಮ್ಮ ಕ್ಲಾಸ್ ಅವರು ಕೂಡ ನಾಯಕಿ ನಮ್ಮ ಕ್ಲಾಸ್ ಸಹನ ಅಂತೇಳಿ, ಹಾಗೆ ಧನ್ಯ, ಅಂಜಲಿ, ಇವ್ರು 3 ಜನ ಕೂಡ ನಮ್ಮ ಕ್ಲಾಸ್ ಅವರು ಅಂತ ಹೇಳಿಕೆ ತುಂಬಾ ಸಂತೋಷ ಆಗ್ತಿದೆ. ಇವರಿಗೂ ಕೂಡ ಅಷ್ಟೇ, ಇವರು ರಾಜ್ಯ ಮಟ್ಟದಲ್ಲೂ ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿಯ ಪದಕವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಅಷ್ಟೇ, ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ವಿದ್ಯಾರ್ಥಿ ನಾಯಕನಾಗಿ ಆಶಿಸ್ತಿದ್ದೇನೆ. ಥ್ಯಾಂಕ್ ಯು. ಈ ವಿದ್ಯಾರ್ಥಿಗಳ ಸಾಧನೆಯ ಹಿಂದೆ
ಖುಷಿ ಎಷ್ಟಿದೆ ಅಂತೇಳಿ ಯುವಕರ ತಂಡವನ್ನ ನೋಡಿ ನೀವು ಮನಸ್ಸಲ್ಲಿ ಅನ್ಕೊಬೇಕು. ಯಾಕಂತ ಹೇಳಿದ್ರೆ ಮೆರವಣಿಗೆ ಸಾಗಿ ಬಂತಲ್ಲ ಕಾಲೇಜು ತನಕ, ಆ ಮೆರವಣಿಗೆ ಹಿಂದೆ ಕಂಪ್ಲೀಟ್ ಉಸ್ತುವಾರಿಯನ್ನ ವಹಿಸ್ಕೊಂಡಿರುವಂತದ್ದು ಯುವಕರ ತಂಡ. ಆ ಖುಷಿ ಎಷ್ಟಿದೆ ಅಂತೇಳಿ ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಸಚಿನ್ ಓಕೆ, ಇನ್ನ ಕಾಲೇಜ್ ಜೋಕುಲೆ ಇಲ್ಲ ಒಂದ್ ಟೈಮ್ ಮೂಲ ಕಲ್ತದ ಸಾಧನೆ ಮಲ್ತಾರೆ. ಸೊ ಇನ್ನ ಜೂನಿಯರ್ ನಗುಲ ಸಾಧನೆ ಮಲ್ತಂದಿಲ್ಲ ದಾದ ಬಂದ್ಪಾರಿ. ಫಸ್ಟ್ ಆಫ್ ಆಲ್ ಅದು ಯಾನ್ಲ ಈ ಶಾಲೆ ಓಲ್ಡ್ ಸ್ಟೂಡೆಂಟ್ ಅಂಚನೆ ರಾಷ್ಟ್ರ ಮಟ್ಟದ ಕಬಡ್ಡಿ ಪ್ಲೇಯರ್ ಎನ್ನ ಮಾಸ್ಟರ್ ನಕ್ಲ ಅಂಚನೆ ಗುಣಪಾಲ್ ಸರ್ ಬೊಕ್ಕ ಸಂದೀಪ್ ಸರ್ ಮುಕ್ಲೆ ಏನಲ್ಲ ರಾಷ್ಟ್ರ ಮಟ್ಟ ಬಿಟ್ಟಲೆ ತಗೋತಾರೆ. ಫಸ್ಟ್ ಆಫ್ ಆಲ್ ಅದು ಜೋಕ್ಲೇಟ್ ದುಂಬುದಾದ ಬಂಡ ಮಾಸ್ಟರ್ ನಾಕ್ಲಿ ನಮ್ಮನ್ನ ದಾದಿತ್ತಲ್ಲ ಓಲ ಒಂಜಿ ತಪ್ಪು ಸಾಗಿ ನಮ್ಮ ಪೋಂದಿಲ್ಲ ಅಂತ ಬಂದಾಗ ನಮ್ಮನ್ನ ಅಲ್ಪ ಅವು ತಪ್ಪು ಇಂಚಿತ್ ರೂಟ್ ಬಲಂದ್ ಎನ್ನ ಒಂಜಿ ಪರ್ಸನಲ್ ಎಂಜ ಬಂಡ ಯಾನೆ ಒಂಜಿ ಓಲಾ ರೂಟ್ ಓಪನೆ. ಬಟ್ ಏನನ್ನ ಕಬಡ್ಡಿದ ಒಂಜಿ ಉತ್ಸಾಹ ಕೊರದ್ದು ಅಲ್ಪರ್ದು ಯಾನ್ ಫಸ್ಟ್ ತಾಲೂಕು ಅಂಚನೆ ಜಿಲ್ಲೆ ಬುಕ್ಕ ಅಂಚನೆ ಆದ ಸ್ಟೇಟ್ ಲೆವೆಲ್ ಯಾನೆ ಕ್ಯಾಪ್ಟನ್ ಆದಿತ್ತೆ ಒಂದೇ ಶಾಲೆದ ಕ್ಯಾಪ್ಟನ್ ಆದ ಅಂಚನೆ ರಾಷ್ಟ್ರ ಮಟ್ಟದ ಕ್ಯಾಪ್ಟನ್ ಆದ ಎಂಗ್ಲು ಕ್ವಾರ್ಟರ್ ಫೈನಲ್ ಮ್ಯಾಚ್ ಹೊತ್ತು ಬರ್ತದ. ಅಪ್ಪಾಗ ಇಂಚೆತ್ತನ ಬಂಡ ಅಡೆಮುಟ್ಟ ಎಂಗ್ಲು ರಾಷ್ಟ್ರ ಮಟ್ಟ ಪೋಂಡಲ್ಲ ಎಂಕ್ಲಿಗೆ ಸಪೋರ್ಟ್ ಆದಿತ್ತು ಒಂಜಿ ಕೆಲವು ಜನ ಮಾತ್ರ. ಇಂದು ಇತ್ತು ನಮ್ಮ ಯಂಗ್ ಚಾನ್ಸ್ ಸ್ಪೋರ್ಟ್ಸ್ ಕ್ಲಬ್ ನಾಮದೇವ್ ಸರ್ ಅದಿಪ್ಪು ಅಜೀಜ್ ಸುರೇಶ್ ಮುಕ್ಲಪುರ್ ಎಂಕ್ಲಿಗೆ ಸಪೋರ್ಟ್ ಎಡ್ಡೆ ಮಾಡ್ತಾರೆ ಊರ್ದಕ್ಲ ಸಪೋರ್ಟ್ ಮಾಡ್ತಾರೆ ಇಜ್ಜಿಂದತ್ತು ಅಂಡ ಇತ್ತೆ ಇಂಚ ಬಂಡ ಶಾಲೆಲ ಬೇತಕ್ಲ ಓದ್ತುಂಡು ಅಂಡ್ ಎಡ್ಡೆ ಸಪೋರ್ಟ್ಲ ಉಳ್ಳೇರು ಶಾಲೆದಾಕಲ್ಲ. ಫಸ್ಟ್ ಆಫ್ ಆಲ್ ಅದೇನು ಮಾಸ್ಟರ್ ಹಾಕ್ಲಿ ನೇಪಾಳ ಮರಪರವಲ್ಲ ದಾಯ ಬಂಡ ಬೊಲ್ಪುಗ ಆಜಿ ಗಂಟೆ ಬರ್ಪೇರು ಅಕ್ಲೆಗ್ಲ ಇಲ್ಲದ ಅದಲ್ಲ ನನ್ನ ಸಮಸ್ಯೆ ಇತ್ತಲ್ಲ ಆ ಸಮಸ್ಯೆನ ಪೂರ ಬುಡ್ದು ಶಾಲೆದ ಗ್ರೌಂಡೇ ಬತ್ತಿಪ್ಪೇರು ಆಜಿ ಗಂಟೆ ಹಿಡಿದು 9 ಗಂಟೆ 10 ಗಂಟೆ ಮೂಲೆ ಇಪ್ಪೇರು ದೊಂಬುಡು ಅಕ್ಲೊಟ್ಟಿಗೆ ಯಾನ್ಲ ಸೇರೋದು ಬರೋದಿಲ್ಲ ಅಕ್ಲದ ಅದನ್ನೊಂದು ಇಂಟ್ರೆಸ್ಟ್ ಉಂಟು ಎಂಕ್ಲೆಲ್ಲ ಗೊಬ್ಬೋಡು ಅಕ್ಕಲ್ಲ ಗೊಬ್ಬೇರು ಬಾಕಿ ಶಾಲೆ ಇಂಚ ಮಂಡ ಮಾಸ್ಟರ್ ಅಕ್ಲ ಬೇಲೆ ಅಂಡ್ ಸಂಬಳಗೆ ತುಂಬ ಹೋಗ್ಬೇರು ಆಣ ಮುಲ್ಪದ ಮಾಸ್ಟರ್ ಅಕ್ಲ ಅಂಚತ್ತು ಸಂಬಳದ ಒಟ್ಟಿಗೂ ಎಂಕ್ಲೊಟ್ಟಿಗೂ ಎಂಕಲ್ ಸಾಧನೆ ಮಾಡ್ತದ ಎಂಗ್ಲೊಟ್ಟಿಗೆ ಈ ಜೋಕುಲ ಸಾಧನೆ ಮಾಡ್ಬಿಟ್ಟು ಬಂದದು ಇನಿಕ್ ಈ ಆಜಿ ಜೋಕುಲಿ ಪ್ರೂಫ್ ಅದುಲ್ಲೇರು ಆ ಆಜ್ ಜೋಕುಲ್ ಅಂಚನೆ ಅಂತೂ ಇನ್ನ ಮಟ್ಟಿಗೆ ಶಿಸ್ತುಡು ಎಡ್ಡೆ ಶಿಸ್ತು ಫಸ್ಟ್ ಆಫ್ ಆಲ್ ಅದು ಮಾಸ್ಟರ್ ಎಡ್ಡೆ ಶಿಸ್ತು ಕಲ್ಪದಿರಿ ದಯ ಬಂಡ ಒಂಜಿ ಪೊಣ್ಣುಲ್ನ ಟೀಮ್ಲ ತೋಪುಂಡ ಆತು ಕುಸಲತ್ತು ದಯ ಬಂಡ ಪೊಣ್ಣುಲ್ನ ಟೀಮ್ ಬಂದಾಗ ಮಾತ್ರ ಔಟ್ ಸೈಡ್ ಬಂದ್ಪೇರು ಆ ಮಾಸ್ಟರ್ ನಕ್ಲ ಅಂಚೆ ಇಂಚಂದು ಬಟ್ ಇನಿಕ್ಕಲ ಹತ್ತಿ ಒವೇ ಒಂಜಿ ಪೊಣ್ಣುಲ್ನ ನಮ್ಮ ಈತ್ತು ಪೊಣ್ಣುಲ ಟೀಮು ಆಂಧ್ರ ಪ್ರದೇಶ ಮುಟ್ಟ ಬೋತುನ ಮಂಡ ಮೈನಾದ್ ರಡ್ಡು ಜನ ಶಿಸ್ತು ಕಲ್ಪದಿರಿ ಅಂಚನೆ ಶಾಲೆದ ಕಮಿಟಿದಾಕ್ಲಿ ಬುಕ್ಕ ಶಾಲೆದ ಮಾಸ್ಟರ್ ಪೂರ ಆ ಶಿಸ್ತು ಇನ್ಯಾಕ್ಲೇನು ಒಂಜಿ ಚಿನ್ನದ ಬರ್ಕದ ತಿಕ್ಕದಂಡು ಆಯ್ಕೆ ಕಾರಣ ಅಂತ ಬಂದು ನೋಡಿದಲ್ವ ವೀಕ್ಷಕರೇ, ಇಲ್ಲಿನ ವಿದ್ಯಾರ್ಥಿಗಳ ಶಿಕ್ಷಕರ ಮತ್ತೆ ಆಡಳಿತ ಮಂಡಳಿಯ ಮಾತುಗಳನ್ನ. ಈ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಮ್ಮ ಹೆಸರನ್ನ ಮಾಡುವ ಹಾಗೆ ಆಗ್ಲಿ, ಈ ಶಾಲೆಗೆ ಕೀರ್ತಿಯನ್ನ ತರಲಿ. ಈ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಅನ್ನುವಂಥದ್ದು ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾಗ್ಲಿ ಅಂತ ಹೇಳಿಕೆ ನಾವು ಇಷ್ಟಪಡ್ತೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ U+ TV. ಇದು ಹೊಸತನದ ಸಂಕಲನ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 98454 90100.